ಮಾದಿಗ ಜೈ ಮೀಸಲಾತಿ ಹೋರಾಟಕ್ಕೆ ಹಿಂದುಳಿದ ವರ್ಗಗಳಿಗೆ ಇರುವ ಶೇಕಡಾ 15% ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ ಶೇಕಡಾ 5.25, ಬಲಗೈ ಸಮುದಾಯಕ್ಕೆ ಶೇಕಡಾ 5.25 ಹಾಗೂ ಬೋವಿ ಲಂಬಾಣಿ ಸೇರಿದಂತೆ ಇತರ ಸ್ಪರ್ಶೀಯ ಸಮುದಾಯಗಳಿಗೆ ಶೇಕಡಾ 4.5 ಹಂಚಿಕೆ ಮಾಡುವ ಮಹತ್ವದ ತೀರ್ಮಾನವನ್ನು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾದರ ಮಹಾಸಭಾ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು. ಜಿಲ್ಲಾಧ್ಯಕ್ಷ ಪಟ್ಟೇನಹಳ್ಳಿ ಕೃಷ್ಣ ಅವರ ನೇತೃತ್ವದಲ್ಲಿ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರು ಭಾಗವಹಿಸಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟೇನಹಳ್ಳಿ ಕೃಷ್ಣ ಅವರು ಸೈಕಲ್ ಚಳುವಳಿಯಿಂದ ಹಿಡಿದು ಹಲವು ದಶಕಗಳಿಂದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಹೋರಾಟಗಳು ನಮ್ಮ ಚಿಕ್ಕಬಳ್ಳಾಪುರದ ಪತ್ರಕರ್ತರು ದೃಶ್ಯ ಮಾಧ್ಯಮ ಮಿತ್ರರಿಗೆ ಈ ದಿನ ಧನ್ಯವಾದ ಹೇಳಿದ. ಸುಮಾರು 35-40 ವರ್ಷಗಳ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ನಮ್ಮ ಅಸ್ಪೃಶ್ಯ ಸಮಾಜಕ್ಕಾಗಿ ಒಳ ಮೀಸಲಾತಿಯಾಗಿ ಸುಮಾರು 35-40 ವರ್ಷಗಳ ನಿರಂತರ ಹೋರಾಟಗಳನ್ನು ಎಲ್ಲ ಸರ್ಕಾರಗಳ ಮೇಲೆ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಸೈಕಲ್ ಜಾಥಾದಿಂದ ಉಪವಾಸ ಸತ್ಯಾಗ್ರಹಗಳ ಮುಖೇನ ನಮ್ಮ ನಾಳ್ತಕ್ಕಂಥ ಸರ್ಕಾರಗಳನ್ನು ಹೆಚ್ಚಿಸ್ತಾ ಬಂದಿತ್ತು. ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆ ಸಮಿತಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದರು. ಪರ್ಸೆಂಟೇಜಲ್ಲಿ 5.25, ಎ ಬಿ ಗ್ರೂಪ್ಗೆ 5.25 ಮತ್ತು ಇತರೆ ಇರ್ತಕ್ಕಂಥ 4.25 ಆಗಿದೆ. ಇದರಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಐತಿಹಾಸಿಕ ಗೆಲುವಿಗೆ ಈ ಗೆಲುವನ್ನು ನನ್ನ ಸಮುದಾಯದ ಅನೇಕ ಹೋರಾಟಗಾರರಿಗೆ ಮಂದಕೃಷ್ಣ ಮಾದಿಗ ಹಾದಿಯಲ್ಲಿ ನಮ್ಮ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಆನೇಕಲ್ ನಾರಾಯಣಸ್ವಾಮಣ್ಣವರು ಅನೇಕ ಹೋರಾಟ ನಿರಂತರ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸವಾಲುಗಳನ್ನು ಹುಡುಕ್ತಾ ಈ ದಿನ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ಇದೀಗ ಎಡಗೈ ಬಲಗೈ ಹಾಗೂ ಇತರ ಸಮುದಾಯಗಳಿಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಮಾಡಿರುವುದು ಸಂತಸದ ಸಂಗತಿ. ಸಚಿವ ಹಾಗೂ ಮಾದರ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಎಚ್ ಮುನಿಯಪ್ಪ ಅವರು ಮೀಸಲಾತಿ ಬಗ್ಗೆ ನಡೆದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಹಾಗೂ ಇತರ ಸಚಿವರೊಂದಿಗೆ ನಿರಂತರವಾಗಿ ಸಮಾಲೋಚನೆ ನಡೆಸಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ ಭರವಸೆಯನ್ನು ಈಡೇರಿಸಿದ್ದು, ಮಾದಿಗ ಸಮುದಾಯದಿಂದ ಧನ್ಯವಾದಗಳನ್ನು ತಿಳಿಸಿ ಮಾದಿಗ ಸಮುದಾಯದವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಒಳ ಮೀಸಲಾತಿಗಾಗಿ ಹಲವು ದಶಕಗಳಿಂದ ನಡೆದ ಹೋರಾಟದಲ್ಲಿ ಅನೇಕರು ತ್ಯಾಗ ಮತ್ತು ಶ್ರಮ ನೀಡಿದ್ದಾರೆ. ಅದರ ಫಲವಾಗಿ ಈ ನಿರ್ಧಾರ ಸಾಧ್ಯವಾಗಿದೆ ಎಂದರು.